तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्नः अन्यान् च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मह्यं तियं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ಇದು ಭಾಗವತವು ಎನ್ನಿ ಇದು ಕೃಷ್ಣ ಕಥೆಯು ಎನ್ನಿ. ಶಾಸ್ತ್ರವನ್ನು ಮಾತು ಹೇಳ್ತಾ ಇದೆ. ಒಂದು ಕುಟುಂಬದ ನೆಮ್ಮದಿ ಮತ್ತು ಉದ್ಧಾರಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ತ್ಯಾಗ ಮಾಡಬೇಕು ಅಂದ್ರೆ ಮಾಡಬೇಕು. ಒಂದು ಗ್ರಾಮದ ಉದ್ಧಾರಕ್ಕಾಗಿ ಒಂದು ಕುಟುಂಬವನ್ನು ನೀವು ತ್ಯಾಗ ಮಾಡಬೇಕು ಅಂತಂದ್ರೆ ಮಾಡಬೇಕು. ಒಂದು ರಾಷ್ಟ್ರದ ಉದ್ಧಾರಕ್ಕಾಗಿ ಒಂದು ಹಳ್ಳಿ ಒಂದು ನಗರವನ್ನು ತ್ಯಾಗ ಮಾಡಬೇಕು. ಆತ್ಮದ ಉದ್ಧಾರಕ್ಕಾಗಿ ದೇಹವನ್ನು ತ್ಯಾಗ ಮಾಡಿ ಬೇರೆ ಕಡೆಗೆ ಹೋಗಬೇಕು ಅಂದರೆ ದೇಹ ಬಿಟ್ಬಿಟ್ಟು ಹೊರಟೋಗ್ತಾ ಇರಬೇಕು. ಶಾಸ್ತ್ರ ಹೇಳೋ ಮಾತಿದು. ನಿನ್ನ ಇಡೀ ಸಾಮ್ರಾಜ್ಯ ಜನ ಸುಖವಾಗಿರಬೇಕು, ಗಾಂಧಾರಿ ಚೆನ್ನಾಗಿರಬೇಕು ಅಂತಂದರೆ ಮೊದಲವನ್ನು ಒದ್ದು ಹೊರಗಾಕು ಆ ಪಾಪ ಭ್ರಷ್ಟನನ್ನ ಅಂತ ಜೋರಾಗಿ ವಿದುರ ಹೇಳ್ತಾ ಇದ್ದಾಗ ನಿಶ್ಶಬ್ದವಾಗಿ ಸ್ತಬ್ಧವಾಗಿ ಸೈಲೆಂಟ್ಲಿ 4 people ವಾಕಿಂಗ್ ಫ್ರಮ್ ದ ಬ್ಯಾಕ್ ಆಫ್ ವಿದುರ ಡಿಡ್ ನಾಟ್ ಅಬ್ಸರ್ವ್ ಇಟ್. ವಿದುರಂಗೆ ಗೊತ್ತಿಲ್ಲ. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ನಡ್ಕೊಂಡು ಬರ್ತಿದ್ದಾರೆ. ವಿದುರ ಜೋರಾಗಿ ಮಾತಾಡೋದನ್ನು ಕೇಳಿ ನಿಶ್ಶಬ್ದ ಮಾಡ್ತಾರೆ, ಸ್ತಬ್ಧವಾಗಿ ಸೈಲೆಂಟಾಗಿ ನಡ್ಕೊಂಡು ಬರ್ತಾರೆ. ದುರ್ಯೋಧನನ ಕಿವಿಗೆ ಮಾತು ಕೇಳಿಸುತ್ತೆ. ಆ ಪಾಪ ಭೂಯಿಷ್ಠವಾಗಿರತಕ್ಕಂಥ ನಿನ್ನ ಜನ್ಮಾಂತರದ ಪಾಪ ಕರ್ಮದ ಫಲವಾಗಿ ಹುಟ್ಟಿರ್ತಕ್ಕಂಥ ಆ ಭ್ರಷ್ಟ ಆ ಪಾಪಿಷ್ಟ ಇದನ್ನ ಹೊದ್ದು ಹೊರಗಾಕು ಅನ್ನೋ ಮಾತು ಯಾವಾಗ ಕಿವಿಗೆ ಬೀಳುತ್ತೋ ಕೂಗುತ್ತಾನೆ ದುರ್ಯೋಧನ. ಈ ತೊತ್ತಿನ ಮಗನನ್ನು ಯಾರ ಒಳಗಡೆ ಬಿಟ್ಟೋರು ಅವ್ರ ಮನೆ ಒಳಗಡೆ ಎಳ್ಕೊಳ್ರೋ ಅವನ್ನ ಕಿರುಚುತ್ತಾನೆ. ಈ ಕ್ಷಣದಲ್ಲಿ ನನ್ನ ತಂದೆ ತಮ್ಮ ಅನ್ನೋ ಒಂದೇ ಕಾರಣಕ್ಕೆ ಅವನ ತಲೆ ಇನ್ನೂ ಅವನ ಭುಜದ ಮೇಲೆ ಕೂತಿದೆ. ಇಲ್ಲ ಅಂದ್ರೆ ನನ್ನ ಕತ್ತರ ಸಾಕತಾ ಇತ್ತು. ದಬ್ಬಿಯವನ್ನ ಹೊರಗಡೆಗೆ ರಾಜ್ಯದಿಂದ ಆಚೆಗೆ ಕಿರಿಸ್ತಾನೆ. ಈ ಮಾತು ವಿದುರನ ಕಿವಿ ಮೇಲೆ ಬಿದ್ದ ತಕ್ಷಣ ಧೃತರಾಷ್ಟ್ರ ಮೌನವಾಗಿ ಕೂತಿರೋದನ್ನು ನೋಡಿ ವಿದುರ ಯುದ್ಧ ಅಂತ ಏನಾದರೂ ಮುಂದೆ ಆದರೆ ತಾನು ಊಟ ಮಾಡಿರತಕ್ಕಂಥ ಉಪ್ಪಿನ ಋಣಕ್ಕಾಗಿ ಕೌರವರ ಕಡೆ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿ ಅತ್ಯಂತ ಸಶಕ್ತವಾಗಿದ್ದಂಥ, ಬಲಿಷ್ಠವಾಗಿದ್ದಂಥ, ವಿಶಿಷ್ಟವಾಗಿದ್ದಂಥ, ಮೋಸ್ಟ್ ಪವರ್ ಪ್ಯಾಕ್ಡ್ ಆ್ಯಂಡ್ ಪವರ್ಫುಲ್ ಒಂದು ಅದ್ಭುತವಾಗಿರತಕ್ಕಂಥ ಅಸ್ತ್ರ ಇಟ್ಕೊಂಡಿರ್ತಾನೆ. ಆ ಅಸ್ತ್ರ, ಆ ಬಾಣ ಬಿಲ್ಲನ್ನು ಬಾಗಿಲತ್ರ ತರ್ತಾನೆ, ಮುರಿತಾನೆ, ಬಿಸಾಕ್ತಾನೆ. ಹಿಂದೆ ತಿರುಗಿ ನೋಡೋದಿಲ್ಲ. ಎಲ್ಲ ಸ್ನೇಹ, ಮೋಹ, ಗೇಹ ಎಲ್ಲ ಬಿಟ್ಟು, ಭ್ರಾಂತಿಗಳನ್ನು ಬಿಟ್ಟು, ಬಂಧುತ್ವದ ಭ್ರಾಂತಿಯನ್ನು ಬಿಟ್ಟು ನಡೀತಾ ಇರ್ತಾನೆ. ಆಗ ಹೊರಟು ತೀರ್ಥಕ್ಷೇತ್ರಕ್ಕೆ ಹೋದವನು ಮತ್ತೆ ವಾಪಸ್ ಬರೋದು ಯುದ್ಧ ಎಲ್ಲ ಮುಗಿದ ಮೇಲೆ. ನೆವರ್ ಹಿ ಪಾರ್ಟಿಸಿಪೇಟ್ಸ್ ಇನ್ ದ ವಾರ್ ಆ್ಯಂಡ್ ನೆವರ್ ಹಿ ಕಮ್ಸ್ ಟು ದಿ ವಾರ್. ಯುದ್ಧ ಎಲ್ಲ ಮುಗಿದ ಮೇಲೆ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಪ್ರಭಾಸ ಕ್ಷೇತ್ರದಲ್ಲಿ ಈಗ ಗೊತ್ತಾಗ್ತಾ ಇದೆ ವಿಚಾರ. ಪಾಂಡವರು ಗೆದ್ದರು, ಧರ್ಮರಾಜ ಆಗಿದ್ದಾನೆ. ಅಲ್ಲಿ ಯಮುನಾ ನದಿ ತೀರದಲ್ಲಿ ಉದ್ಧವ ಬಂದ. ವಿದುರ ಭೇಟಿ ಆಯಿತು. ಆವಾಗ ಹೇಳ್ತಾನೆ, ಮೈತ್ರೇಯ ಋಷಿಗಳು ನೈಮಿಷಾರಣ್ಯದಲ್ಲಿ ನಿನಗ ಕಾದಿದ್ದಾರೆ ವಿದುರ, ಅಲ್ಲಿಗೆ ಹೋಗು ಅಂತಂದಾಗ ವಿದುರ ನೈಮಿಷಾರಣ್ಯಕ್ಕೆ ಬಂದು
ಮೈತ್ರೇಯರನ್ನು ಭೇಟಿ ಮಾಡಿ ಅಲ್ಲಿಂದ ಬ್ರಹ್ಮವಿದ್ಯೆಗಳನ್ನು ಅವರಿಂದ ಕಲ್ತುಕೊಂಡು ಮುಂದೆ ಧರ್ಮರಾಜನ್ನ ಪಾಂಡವರನ್ನು ನೋಡಬೇಕು ಅಂತ ಪ್ರೀತಿ ಬಂತು. ಈಗ ಬಂದ ಹಸ್ತಿನಾಪುರಕ್ಕೆ ವಿದುರ ಬಂದ. ಪಾಂಡವರೆಲ್ಲ ಒಳಗಡೆ ಇದ್ದಾರೆ. ಸುದ್ದಿ ಬಂತು, ದ್ವಾರಪಾಲಕರು ಹೇಳಿದರು ವಿದುರ ಬಂದ, ಚಿಕ್ಕಪ್ಪ ಬಂದ ಅಂತಂದ್ಬಿಟ್ರು. ಆ ಸಿಂಹಾಸನದ ಮೇಲಿಂದ ಎದ್ದು ಓಡಿ 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 ಬಂದು ರಾಜದ್ವಾರಕ್ಕೆ ಬಂದು ವಿದುರನ ಕಾಲಿಗೆ ಅಷ್ಟು ಜನ ಬಿದ್ದು ಕೈ ಹಿಡಿದು ಬರಸ ಎಳೆದು ನಡೆಬುಡಿ ಹಾಸಿ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಹೇಳ್ತಾರೆ, ನಾವು ಪುಟ್ಟ ಮಕ್ಕಳಿದ್ದಾಗ ಅರಗಿನ ಮನೆಯಲ್ಲೇ ಸುಟ್ಟಾಕಿಬಿಡ್ತಾ ಇದ್ರಲ್ಲ ಧೃತರಾಷ್ಟ್ರ ದುರ್ಯೋಧನ, ಹೇಗೆ ಉಳಿಸಿಬಿಟ್ಟು ಪಕ್ಷಿಗಳು ಕಂದಮ್ಮನ್ನು ಜಪಾನುವ ಗೂಡಲ್ಲಿ ಸಾಕಿ ಸಂರಕ್ಷಣೆ ಮಾಡಿದಾಗೆ ಮಾಡಿಬಿಟ್ಟಲ್ಲೋ ನಮ್ಮನ್ನು. ವಿದುರಂಗೆ ಹೇಳ್ತಾ ಇದ್ದಾನೆ ಧರ್ಮರಾಜ. ನಾವು ವಿಚಾರಿಸಿದ್ವಿ, ಎಲ್ಲ ಕಡೆ ಕೇಳ್ಕೊಂಡ್ಬಿಟ್ವಿ. ಚಿಕ್ಕಪ್ಪ ಎಲ್ಲಿ, ಚಿಕ್ಕಪ್ಪ ಕಡೆಗೆ ಗೊತ್ತಾಯಿತು ತೀರ್ಥಕ್ಷೇತ್ರ ಪರ್ಯಟನೆಗೆ ಹೋಗಿದ್ದಾರೆ ಅಂತ. ಅಲ್ವೋ ಚಿಕ್ಕಪ್ಪ, ನೀನು ಯಾಕೋ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು? ನೀನೇ ಒಂದು ತೀರ್ಥ, ನೀನೇ ಒಂದು ಕ್ಷೇತ್ರ ಅಲ್ವೇನೋ? ಈಗ ಧರ್ಮರಾಜ ವಿದುರನಿಗೊಂದು ಹೇಳ್ತಾನೆ, ಗಂಗೆ ದೇವಲೋಕದ ಗಂಗೆ ಭಗೀರಥ ತಪಸ್ ಮಾಡ್ದ, ಬಾಮ್ಮ ಭೂಮಿಗೆ ಅಂತಂದ. ಭೂಮಿಗೆ ಬರ್ತೀನಿ ಅನ್ನೋದು ಬರುವಾಗ ಒಂದು ಭಯ ವ್ಯಕ್ತಪಡಿಸಿದ್ಲು ಭಗೀರಥನಿಗೆ. ನಾನು ಪವಿತ್ರಕ್ಕೆ ಪವಿತ್ರ, ಮಂಗಳಕ್ಕೆ ಮಂಗಳ, ಪಾವನಕ್ಕೆ ಪಾವನ, ನನ್ನಂಥ ಪರಮ ಪವಿತ್ರಳಾಗಿರತಕ್ಕಂಥ ಗಂಗೆ ಭೂಮಿಗೆ ಬಂದು ನೀನು ತಪಸ್ ಮಾಡಿದ್ದೀಯ ಒಂದೇ ಕಾರಣ ಕರೆದ್ರೆ ಪಾಪಿಗಳು, ಪಾಪಿಷ್ಠರು, ದುಷ್ಟರು, ಭ್ರಷ್ಟರು, ಕಷ್ಟರು, ನಷ್ಟರು, ವಂಚಕರು, ಸಂಚಕರು, ಕ್ರಿಮಿನಲ್ಸ್, ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಎಲ್ಲ ಒಂದು ಸ್ನಾನ ಮಾಡಿ ಅವರ ಪಾಪಗಳನ್ನೆಲ್ಲ ನನಗೆ ಬಿಟ್ಟು ನನ್ನನ್ನು ಕಳಂಕಿತೆಯನ್ನಾಗಿ ಮಾಡ್ತಾರೆ. ಗಂಗೆ ಅಂದರೆ ಪವಿತ್ರ, ನನ್ನ ಕಳಂಕಿತೆ ಅನ್ನಿಸ್ಕೊಂಬೋದಕ್ಕೆ ಇಷ್ಟಪಡಲ್ಲಪ್ಪ. ಐ ಹ್ಯಾವ್ ಟು ರೀಥಿಂಕ್ ಅಂತ. ಆಗ ಭಗೀರಥ ಹೇಳ್ದ, ಅಮ್ಮ ನೀನು ಹೇಳಿದ ನಿಜ. ಆತ ದುಷ್ಟರು, ಭ್ರಷ್ಟರು, ಕಷ್ಟರು ಎಲ್ಲ ಬರ್ತಾರೆ, ಕೆಟ್ಟ ಜನಗಳು ಬರ್ತಾರೆ, ಸ್ನಾನ ಮಾಡ್ತಾರೆ. ಆದರೆ ಅದೇ ಭೂಮಿ ಮೇಲೆ ಕೆಲವು ಮಹಾತ್ಮರಿದ್ದಾರೆ, ಪೂತಾತ್ಮರಿದ್ದಾರೆ, ಪವಿತ್ರಾತ್ಮರಿದ್ದಾರೆ, ಮಹಿತಾತ್ಮರಿದ್ದಾರೆ. ಅವ್ರು ಹೇಗೆ ಅಂದರೆ ಅವರೇ ಒಂದು ತೀರ್ಥ, ಸುಮ್ಮನೆ ಒಂದು ನೀರು ಹರಿತಾ ಇರುತ್ತೆ, ನದಿ ಹರಿತಾ ಇರುತ್ತೆ, ಅದಕ್ಕೇನೂ ಇರೋದಿಲ್ಲ. ಇವರು ಹೋಗಿ ಒಂದು ಸಲ ಅಲ್ಲಿ ಸ್ನಾನ ಮಾಡಿದರೆ ಆ ನದಿಗೆ ತೀರ್ಥತ್ವ ಬಂದ್ಬಿಡುತ್ತೆ ಅಂತ ಅವ್ರನ್ನ ತೀರ್ಥರೂಪರು ಅಂತ ಕರೀತಾರೆ. ಅಂಥ ತೀರ್ಥರೂಪರು ತುಂಬ ಜನ ಭೂಮಿ ಮೇಲಿದ್ದಾರೆ. ನೀವು ಅವರು ಬಂದು ನಿನ್ನೆಲ್ಲ ಸ್ನಾನ ಮಾಡ್ತಾರೆ, ಅದೇ ಪವಿತ್ರತೆಯನ್ನು ಕಾಯ್ಕೊಳ್ತಾ ಬಾ ತಾಯಿ ಅಂತ ಈ ಕತೆ ಹೇಳಿ, ನೀನು ತೀರ್ಥರೂಪ ಕಣೋ, ನೀ ತೀರ್ಥರೂಪು. ಈಗ ವಿದುರನಿಗೆ ಎಲ್ಲ ಉಪಚಾರಗಳಾಯಿತು. ವಿದುರ ಸ್ವಲ್ಪ ರೆಸ್ಟಮೆಲ್ಲ ಮಾಡ್ದ. ಅರಮನೆ ನೋಡ್ಕೊಂಬರಲ್ಲ ಅಂತಂದ. ಅಯ್ಯೋ ನಿಂದೆ ಅರಮನೆ, ನಮ್ಮ ಪರ್ಮಿಷನ್ ಏನು ಕೇಳ್ತೀಯ, ಹೋಗು ಒಳಗೆ ಅಂತಂದ್ರೆ. ಒಳಗಡೆ ಹೋಗ್ತಾನೆ ವಿದುರ, ಅರಮನೆ ಒಳಗೆ ಹೋಗ್ತಾನೆ. ಹಿ ವಾಸ್ ಶೆಲ್ ಶಾಕ್ಡ್, ಹಿ ವಾಸ್ ಸ್ಟೆಂಡ್, ಅನ್ಬಿಲೀವಬಲ್ ಥಿಂಗ್ ಈಸ್ ಸೀಯಿಂಗ್. ಏನು ಅಂದರೆ ಅರಮನೆಯ ಒಳಗಡೆ ಹಂಸತೂಲಿಕಾ ತಲುಪದಲ್ಲಿ ಆನಂದದ ಲಹರಿನಲ್ಲಿ ಬೇಕಾಗಿರತಕ್ಕಂಥ ವೆರೈಟಿ ಟೇಸ್ಟಿ ಸ್ವಾದಿಷ್ಟವಾದ ಫುಡ್ಗಳನ್ನೆಲ್ಲ ಇಟ್ಕೊಂಡು ಧೃತರಾಷ್ಟ್ರ ಆನಂದವಾಗಿದ್ದಾನಲ್ರಿ. ಧೃತರಾಷ್ಟ್ರ ಈಸ್ ಎಂಜಾಯಿಂಗ್ ಹ್ಯಾಪಿಲಿ. ವಿದುರಂಗೆ ನಂಬಕ್ಕಾಗಲಿಲ್ಲ. ಇವನೇನ ಧೃತರಾಷ್ಟ್ರ ಅಂದ್ಕೊಂಡ ಹತ್ತಿರ ಹೋದ. ಪಾಪ ಅವನ ಕೈ, ಅವನ ಭುಜ ಹಿಡ್ಕೊಂಡು ಕಣ್ಣು ಪಟ್ಟೆ ಕಟ್ಕೊಂಡಿರ್ತಕ್ಕಂಥ ಗಾಂಧಾರಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿ ಅವನು ಕಾಣಿಸ್ತಾ ಇಲ್ಲ. ಹೋದ. ಶಬ್ದಗ್ರಹಣ. ಯಾರು? ವಿದುರ ಇದ್ದಾಗಿದೆಯಲ್ಲ, ಇನ್ನೂ ಬಾಯ ಬಿಟ್ಟಿಲ್ಲ, ವಿದುರ ಇದ್ದಾಗಿದೆಯಲ್ಲ ಅನ್ನಂತೆ. ಅಂಥ ಸೂಕ್ಷ್ಮಜ್ಞ, ರಸಜ್ಞ, ಮರ್ಮಜ್ಞ ಅವನು ಧೃತರಾಷ್ಟ್ರ. ಹೇಳ್ತಾನೆ, ನಾನು ಪ್ರಾರಂಭದಿಂದ ಇವತ್ತರೆಗೂ ನಾನು ಏನೇನು ಹೇಳಿದ್ದೀನೋ, ಏನು ಸಲಹೆ ಸೂಚನೆ ಕೊಟ್ಟಿದ್ದೀನೋ ಒಂದೂ ನೀನು ಕೇಳಲಿಲ್ಲ. ಅದರ ಫಲ ಈಗ ಅನುಭವಿಸ್ತಾ ಇರೋದು. ಆದರೆ ಈಗ ಯು ಹ್ಯಾವ್ ನೋ ಸೆಕೆಂಡ್ ಚಾನ್ಸ್. ನಾನು ಏನು ಹೇಳ್ತೀನಿ ಕೇಳಬೇಕು, ಕೇಳಲೇಬೇಕೀಗ ನೀನು. ಏನು ಯಾವತ್ತೂ ಇಷ್ಟು ಪ್ರಬಲವಾಗಿ ನೀನು ಮಾತಾಡೋದಲ್ಲ, ಬಾಯಿ ತೆಗಿಯಲ್ವ ನನ್ನ ಎದುರುಗಡೆ? ಏನು ಹೇಳ್ತಿದ್ಯೋ? ಅಲ್ಲ, ಹೇಳ್ತಾನೆ,
ನಿನ್ನ ಮಕ್ಕಳನ್ನ ಸದೆ ಬಡಿದು ಭೀಮಸೇನ ನಿನ್ನ ಮಗನ ತೊಡೆಯನ್ನು ಹೇಗೆ ಸೀಳು ಹಾಕದ ಅಂತಂದರೆ, ಸೀಳು ನಾಯಿಗಳು, ನಾಯಿ ನರಿಗಳು, ತೋಳುಗಳು ಬಂದು ಅವನ ಮಾಂಸವನ್ನು ತಿಂದು ಹಾಕಿದ್ವು. ನಿನ್ನ ಮಕ್ಕಳು ಒಬ್ಬೊಬ್ಬರನ್ನು ಸದೆ ಬಡಿದು ಬಿಟ್ರು. ನಿನ್ನ ಮಕ್ಕಳನ್ನ ರಕ್ತವನ್ನು ಹರಿಸಿದ್ದಾರೆ. ಅವರ ಮನೆಯಲ್ಲಿ ಬಂದು ಆ ಭೀಮ ಎಡಗೈನಲ್ಲಿ ಬಾಯಿಗೆ ಬಂದಾಗ ಬೈಕೊಂಡು ಎಸಿತಾ ಇರತಕ್ಕಂಥ ಪಿಂಡ ತಿಂಡ್ಕೊಂಡು ಬದುಕಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಇನ್ನೊಂದು ಹೇಳ್ತಾನೆ, ಆ ಪಾಪ ಮುಗ್ಧ ಮಕ್ಕಳುಗಳು ಆ ಮಕ್ಕಳನ್ನ ಕಟ್ಕೊಂಡು ಆ ತಾಯಿ ಬಂದಾಗ ಅವರು ನಿನ್ನ ಸೋದರ ನಿನಗೆ ರಾಜ್ಯ ಕೊಟ್ಟ, ಪದವಿ ಕೊಟ್ಟ, ಎಷ್ಟು ಉಪಕಾರ ಆಗಿದೆ. ಅವರು ಬಂದಾಗ ಹೇಗೆ ನೋಡ್ಕೋಬೇಕಾಗಿತ್ತು? ಆ ಮಕ್ಕಳನ್ನ ಅರಗಿನ ಮನೆಯಲ್ಲಿ ಕೊಲ್ಸಕ್ಕೆ ಪ್ರಯತ್ನ ಪಟ್ಟಲ್ಲೋ, ಕಪಟ ದ್ಯೂತದಲ್ಲಿ ಆಚೆಗೆ ಹಾಕದಲ್ಲೋ, ಅರಣ್ಯವಾಸದಲ್ಲಿ ಮೋಸ ಮಾಡಿದ್ರಲ್ಲೋ, ಎಲ್ಲಕ್ಕಿಂತ ಹೆಚ್ಚು ಆ ಹೆಣ್ಣು ಮಗಳನ್ನ ತುಂಬಿದ ಸಭೆಯಲ್ಲಿ ಆ ಸೀರೆ ಎಳಿತಾ ಇದ್ದಾಗ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ದಲ್ಲೋ. ಆದರೂ ಪ್ರೀತಿ ಭಕ್ತಿಯಿಂದ ನಿನ್ನನ್ನು ಕರೆದು ನೀನು ಪ್ರತಿನಿತ್ಯ ಬೆಳಗ್ಗೆ ಧರ್ಮರಾಜ ಎದ್ದು ಬಂದು ನಿನಗೆ ಪಾದಪೂಜೆ ಮಾಡಿ ಆಶೀರ್ವಾದ ತಗೊಂಡು ಪ್ರೀತಿ ಮಾಡ್ತಾ ಇದ್ದಾನಲ್ಲೋ, ನಿನಗೆ ನಾಚಿಕೆ ಆಗೋದಿಲ್ವ ಅವ್ರ ಮನೆಯಲ್ಲಿರೋದಕ್ಕೆ? ಏಳು ಮೇಲೆ ವಿದುರ, ನೀನು ಯಾವತ್ತೂ ಇಷ್ಟನ್ನು ಗಟ್ಟಿಯಾಗಿ ಮಾತಾಡಿಲ್ವಲ್ಲ, ಏನೋ ಪ್ರಬಲವಾದ ಕಾರಣ ಇರಬೇಕು. ಟೆಲ್ ಮೀ ಹೇಳ್ದ. ನಿಂಗೇನು ಅರ್ಥವಾಗ್ತಾ ಇಲ್ಲ. ನಿನ್ನ ಹತ್ರ ಬರ್ತಾ ಇರತಕ್ಕಂಥ ಮೃತ್ಯುವಿನ ನೆರಳದ ಕಣ್ಣಿರತಕ್ಕಂಥ ನನಗೆ ಗೋಚರ ಆಗ್ತಾ ಇದೆ. ನಿನ್ನನ್ನು ಮುಟ್ಟಕ್ಕೆ, ನಿನ್ನನ್ನು ತಟ್ಟಕ್ಕೆ, ನಿನ್ನ ಎಳ್ಕೊಂಡು ಹೋಗಕ್ಕೆ ಬರ್ತಾ ಇರತಕ್ಕಂಥ ಮೃತ್ಯುವಿನ ನೆರಳು ನನಗೆ ಗೋಚರ ಆಗ್ತಾ ಇದೆ. ನಿನಗೆ ಕಣ್ಣಿಲ್ಲ. ಆಗಲೇ ಅರ್ಧ ತಿಂದಾಕ್ಬಿಟ್ಟಿದೆ ನಿನ್ನ ದೇಹನ. ನೀನು ಏನೇನು ಫುಡ್ಡು, ಏನೇನು ವೆರೈಟಿ, ಏನೇನು ಕ್ವಾಲಿಟಿ, ಎಂಥ ಮೆಡಿಸನ್ನು, ಟಾನಿಕ್ಕು ತಗೊಂಡ್ರು ಕೂಡ ಈ ದೇಹ ಅಶಾಶ್ವತ. ಈಗಾಗಲೇ ಹೊಟ್ಟೋಗಿದೆ. ಈಗಲೂ ಆಗಲೂ ಇನ್ಯಾವಾಗಲೂ ಪ್ರಾಬಲಿ ಮ್ಯಾಟ್ರ್ ಆಫ್ ಫ್ಯೂ ಅವರ್ಸ್ ಅಂಡ್ ಡೇಸ್. ಇನ್ನೂ ಇಲ್ಲಿ ಏನು ವೈಭವ ಮಾಡ್ಕೊಂಡು ಕೂತಿದ್ಯೋ ಏಳು ಮೇಲೆ. ಈ ದೇಹ ಬರೀ ದುಃಖದ್ದು, ನೋವಿದ್ದು ಜ್ಞಾಪಿಸ್ತಾನೆ. ನೀನು ರಾಜ ಆದ ದಿನದಿಂದ ಇಲ್ಲಿವರೆಗೂ ಕೂಡ ಇಡೀ ರಾಜ್ಯ, ಸಾಮ್ರಾಜ್ಯ, ಸಂಭ್ರಮ, ಪದವಿ, ಆನೆ, ಕುದುರೆ, ಚತುರಂಗ ಸೈನ್ಯ, ಭಂಡಾರ, ಬೇಕಾದ ಆಳು ಕಾಳು ಇದ್ರು ಪ್ರತಿ ಕ್ಷಣ ಕೊರಗಿ 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 ಸತ್ತಲ್ಲೋ ನೀನು. ಈಗ ದಿಸ್ ಈಸ್ ದ ಲಾಸ್ಟ್ ಅಪರ್ಚುನಿಟಿ ಫಾರ್ ಯು. ಗೆಟ್ ಅಪ್, ಸ್ಟಾರ್ಟ್. ಏಳು ಮೇಲೆ ಎಲ್ಲ ಮೋಹಗಳನ್ನು ಬಿಡು, ಎದ್ದು ನಿಂತು ಬುದ್ಧ ಆಗು. ಗಾಂಧಾರಿ ಕೈ ಹಿಡ್ಕೊಳ್ತಾಳೆ. ಉತ್ತರ ದಿಕ್ಕಿ ಕಡೆ, ಹಿಮಾಲಯದ ಕಡೆ ಹೊರಡಿ. ಎಲ್ಲ ಮರೆತು ಬಿಡು. ನಿನ್ನ ಬಂಧುತ್ವ, ಮಕ್ಕಳು, ಮೋಹ, ಪ್ರಪಂಚ, ಭೂಮಿ, ರಾಜ, ಸಾಮ್ರಾಟ, 3 ದಿನದ ಕಥೆ ಕಣೋ. ಎಲ್ಲ ಮರೆತು ಬಿಡು. ಹಿಮಾಲಯದ ಕಡೆ ಹೋಗು. ಪರಮಾತ್ಮನ ಸ್ಮರಣೆ ಪ್ರತಿಕ್ಷಣ ಇರೋದಕ್ಕೆ ಕೆಲವೇ ದಿನ ನೀನು ಪ್ರತಿಕ್ಷಣ ಪರಮಾತ್ಮನ ಸ್ಮರಣೆ ಮಾಡಿ ಸಾಧನ ಮಾಡ್ಕೊ. ಏಳು, ಹೊರಡು. ಗಾಂಧಾರಿ ಕೈ ಹಿಡಿದು ಎತ್ತಾಳೆ. ಅವಳು ಎತ್ತಲಿಲ್ಲ ಅಂದ್ರೆ ಕೂತೇ ಇರ್ತಾನೆ. ಈ ಮಾತು ಕೇಳಿಸ್ಕೊಂಡು ಗಾಂಧಾರಿ ಭುಜ ಹಿಡಿದು ಎತ್ತಾಳೆ. ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಹೇಳ್ತಾನೆ, ತಾಯಿ ನಾನು ನಿಮ್ಮ ಜೊತೆಗೆ ಬರ್ತೀನಮ್ಮ ಅಂತಾನೆ. ವಿದುರ ಗಾಂಧಾರಿ ಕೈ ಹಿಡ್ಕೊಳ್ತಾನೆ. ಗಾಂಧಾರಿ ಧೃತರಾಷ್ಟ್ರನ ಕೈ ಹಿಡ್ಕೊಳ್ತಾರೆ. ಹೊರಟು ಹೋಗ್ತಾರೆ. ರಾತ್ರಿ ಬೆಳಿಗ್ಗೆ 3:15 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧರ್ಮರಾಜ ಹೇಳ್ತಾನೆ, ಸ್ನಾನ ಮಾಡಿಕೊಂಡು ಬಂದು ಮೊದಲಮ್ಮ ಕೆಲಸ ಅಂದರೆ ಗಾಂಧಾರಿ ಧೃತರಾಷ್ಟ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ದಿನಚರ್ಯ ಪ್ರಾರಂಭ ಮಾಡ್ತಾಯಿದ್ದ. ಬಂದ, ನೋಡ್ದ, ಕಾಣಿಸ್ತಾ ಇಲ್ಲ ಇಬ್ಬರೂ. ಅಕ್ಕಪಕ್ಕದ ರೂಮು, ಇಡೀ ಅರಮನೆ, ಸುತ್ತಮುತ್ತಲ ಪ್ರದೇಶಗಳು, ಕಡೆಗೆ ಮಕ್ಕಳ ಮೇಲಿನ ಪ್ರೀತಿ ಜಾಸ್ತಿಯಾಗಿ ಹೊಟ್ಟೋಗ್ಬಿಟ್ವಲ್ಲ ಅನ್ನೋ ದುಃಖಕ್ಕೆ ನಾವು ನದಿಲಿ ಬಿದ್ದರೆ ನದಿಯೆಲ್ಲ ಹುಡುಕಿಸ್ತಾ ಎಲ್ಲೂ ಕಾಣ್ತಾ ಇಲ್ಲ. ಅಳ್ತಾ ಕೂತಿಯಾನೆ. ನಾರದರು ಬಂದರು. ನಾರದ್ರು ಹೇಳ್ತಾರೆ, ಪಂಚಭೂತಗಳಿಂದ ಬಂದಿರತಕ್ಕಂಥ ದೇಹನ ಎಂಥ ರಾಜ ಯಾರೂ ಉಳಿಸಲ್ಲ. ನೀನು ಹೋಗ್ತೀಯ ಒಂದಿನ, ನಾನು ಹೋಗ್ತೀನಿ, ಎಲ್ಲರೂ ಹೋಗೋದು. ವಯಸ್ಸಾಗಿತ್ತು. ಧೃತರಾಷ್ಟ್ರ ಗಾಂಧಾರಿ ಹೊರಟರು. ಎಲ್ಲಿ ಹೊರಟರು? ಹಿಮಾಲಯದ ಕಡೆ ಧೃತರಾಷ್ಟ್ರ ಗಾಂಧಾರಿ ಹೊರಟಿದ್ದಾರೆ. ಇವತ್ತಿನಿಂದ 5ನೇ ದಿನ ಹಿಮಾಲಯದ ಆಶ್ರಮದಲ್ಲಿ ಇಬ್ಬರು ದೇಹ ಬಿಡ್ತಾ ಇದ್ದಾರೆ. ಅವರಿಬ್ಬರು ದೇಹ ಬಿಟ್ಟ ತಕ್ಷಣ ವಿದುರ ಅಲ್ಲಿಂದ ಇನ್ನೂ ಮುಂದೆ ನಡೆದು ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಅಲ್ಲ ಅವನು ದೇಹ ಬಿಡ್ತೀಯಾನೆ. ಅದಾದ ಸ್ವಲ್ಪ ದಿನ ನೀನು ದೇಹ ಬಿಡ್ತೀಯ. ಯಾವುದಕ್ಕೂ ಅಳಬೇಕಾದ ಪ್ರಮೇಯ ಇಲ್ಲ. ನೀನು ಬಂದಿದ್ದಕ್ಕೂ ನೀನು ಹೋಗೋದಿಕ್ಕೂ ಏನು ಸಂಬಂಧ ಇರೋದಿಲ್ಲ.
ಕಳಿಸಿದ್ದಾನೆ, ನಿನ್ನ ಕರ್ತವ್ಯ ಮಾಡಿದ್ಯಾ, ಹೋಗ್ತಾ ಇದೆಯಾ. ಅವರು ಬಂದರು, ಅವ್ರು ಕೆಲಸ ಮಾಡಿಕೊಂಡ್ರು, ಹೋದರು, ದುಃಖಿಸಬೇಡ, ಮುಂದಿನ ಕೆಲಸ ಮಾಡು ಅಂತ ನಾರದರು ಹೇಳಿದರು. ನಾರದರು ಹೇಳಿದ ಹಾಗೆ ಮಾಡ್ದ. ಈಗ ಕೃಷ್ಣನ ಕಳಿಸಿದ್ರಲ್ಲ ದ್ವಾರಕೆಗೆ, ಕೃಷ್ಣನ ಕಳಿಸೋವಾಗ ಎಸ್ಕಾರ್ಟ್ ಬೇಕು ಅಂತಂದ್ಬಿಟ್ಟು ಅರ್ಜುನನ ಕಳಿಸಿದರು. ಅದೇ ಪ್ರೋಟೋಕಾಲ್, ಅದು ಪ್ರೋಟೋಕಾಲ್ ಪ್ರಕಾರ ಅರ್ಜುನ ಕಳಿಸಿದರು. ಅರ್ಜುನ ಒಂದು ವಾಟ್ಸಪ್ ಇಲ್ಲ, ಇಮೇಲ್ ಇಲ್ಲ, ಏನಿಲ್ಲ ದ್ವಾರಕೆಯಿಂದ, ನ್ಯೂಸ್, ಒಂದು ಫೋನ್ ಇಲ್ಲ, ಸುದ್ದಿನೇ ಇಲ್ವಲ್ರಿ, ಲೆಟ್ರೂ ಇಲ್ಲ, ಪೋಸ್ಟೂ ಇಲ್ಲ. ಭೀಮನ ಹತ್ತಿರ ಧರ್ಮರಾಜ ಕಣ್ಣಲ್ಲಿ ನೀರು ಹಾಕ್ಕೊಂಡು, ನೋಡು ಅರ್ಜುನ ಹೋಗಿ 6 ತಿಂಗಳಾಯಿತು, ಸುದ್ದಿ ಇಲ್ಲ, ಸಮಾಚಾರ ಇಲ್ಲ, ಕೃಷ್ಣ ಹೇಗಿದ್ದಾನೋ, ಯಾದವರು ಹೇಗಿದ್ದಾರೋ, ನಮ್ಮ ಜನ ಎಲ್ಲ ಹೇಗಿದ್ದಾರೋ ಏನೋ ಅನ್ಕೊಂಡಾಗ ದ್ವಾರಪಾಲಕ ಬಂದು ಅರ್ಜುನನ ರಥ ಬಂತು, ಅರ್ಜುನನ ರಥ ಬಂತು ಅಂತಂದ. ಏನು ಖುಷಿಯಾಗೋದ್ರು ಭೀಮ ಧರ್ಮರಾಜ ಅಂತಂದರೆ. ಹೋದರು, ದಬ್ಬ 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 ಆಚೆ ಹೋದರು. ನೋಡ್ತಾರೆ, ಅರ್ಜುನ ಅಂತ ಗುರ್ತಿಡಿಯೋಕ್ಕಾಗೋದಿಲ್ಲ, ಅಷ್ಟು ಪೇಲವಾಗೋಗಿದ್ದಾನೆ, ವೀಕ್ ಆಗೋಗಿದ್ದಾನೆ, ಮೀಕ್ ಆಗೋಗಿದ್ದಾನೆ. ಮುಖ ಎಲ್ಲ ಬಿಳಿಸ್ಕೊಂಡ್ಬಿಟ್ಟಿದೆ, ನರಗ ಎದ್ದು ಕಾಣ್ತಾ ಇದೆ, ಕಣ್ಣು ತುಂಬ ನೀರು ಹರಿತಾ ಇದೆ, ನಿದ್ದೆಯಾಗಿ ಎಷ್ಟೋ ದಿನ ಆಗಿದೆ, ಅವನು ಇಳಿಯೋಕ್ಕೂ ಆಗ್ತಾ ಇಲ್ಲ. ರಥ ಕುದುರೆಗಳು ಬಂದಿದೆ ಅಂತ ಅವನು ಬಂದಿದ್ದಾನೆ, ಅಷ್ಟಾಗಿದೆ. ಯಾಕೋ ಅರ್ಜುನ ಹೀಗಾಗಿದೆಯಾ, ಆರೋಗ್ಯ ಇದೆಯೇನೋ, ನಮ್ಮ ಕೃಷ್ಣ ಹೇಗಿದ್ದಾನಪ್ಪ, ಯಾದವರು ಹೇಗಿದ್ದಾರೋ, ದ್ವಾರಕದೆಲ್ಲ ಹೇಗಿದ್ದಾರೋ ಅಂತ ಧರ್ಮರಾಜಂಗೇನೋ ಆತಂಕ, ಕಣ್ಣಲ್ಲಿ ನೀರು, ಎಲ್ಲ ಹೇಗಿದ್ದಾರೋ, ನೀನು ಯಾಕೆ ಹೀಗಾಗಿದೆಯೋ, ಕೃಷ್ಣ ಹೇಗಿದ್ದಾನೋ ಅಂತ ತಕ್ಷಣ ತಿರ್ಗಾ ಅಳಕ್ಕೆ ಶುರು ಮಾಡಿಬಿಟ್ಟ ಅರ್ಜುನ. ತಿರ್ಗಾ ಅಳ್ತಾನೆ, ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ, ಅಣ್ಣ ಅಣ್ಣ ಅಂತಾನೆ. ಏನು ಅಂತಂತಾನೆ. ಅದು ಇಳಿಸ್ಕೊಂಬಕ್ಕೆ ಹೋಗ್ತಾರೆ, ಇಬ್ಬರು ಇಳಿಸ್ಕೊಳ್ತಾರೆ. ಇಳಿಯುವಾಗ ಬಿದ್ದುಬಿಡ್ತಾನೆ, ಬಿದ್ದು ಮೂರ್ಛೆ ಹೋಗ್ಬಿಡ್ತಾನೆ ಅರ್ಜುನ. ನೀರು ತರಿಸಿ ಶೈತ್ಯೋಪಚಾರ ಮಾಡಿ ಮತ್ತೆ ಅವನ್ನ ಎಬ್ಬಿಸ್ತಾರೆ. ಏನಪ್ಪ ಅಂತಾರೆ, ಕೃಷ್ಣ ಮೋಸ ಮಾಡಿಬಿಟ್ಟ. ಕೃಷ್ಣ ಮೋಸ ಮಾಡಿಬಿಟ್ಟ, ಸಾಧ್ಯನಾ? ಕೃಷ್ಣ ಮೋಸ. ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ, ಬಂಧುವಾಗಿದ್ದ, ಸಖ ಆಗಿದ್ದ, ದೂತ ಆಗಿದ್ದ, ರಾಯಭಾರಿ ಆಗಿದ್ದ, ಸ್ನೇಹಿತ ಆಗಿದ್ದ, ಪ್ರಾಣ ಆಗೋಗಿದ್ದ, ಮೋಸ ಮಾಡಿಬಿಟ್ಟ ಅವನು. ಯಾಕೆ ಮೋಸ ಮಾಡ್ದ, ಏನು ಮಾಡಿದ್ನು? ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ಪರಂಧಾಮ ಕೊಟ್ಟೋದ. ಶಾಶ್ವತವಾಗಿ ಅವನು ಪರಂಧಾಮ ಎಲ್ಲಿಂದ ಬಂದು ಅಲ್ಲಿ ಹೊರಟೋಗಿದ್ದಾನೆ, ಮೋಸ ಆಗೋಯಿತು. ಅವನು ಹೋದ ಮರುಕ್ಷಣದಲ್ಲಿ, ಕೃಷ್ಣ ಕಣ್ಮರೆಯಾದ ಮರುಕ್ಷಣದಲ್ಲಿ ನನ್ನ ಸತ್ವ ಎಲ್ಲ ಉಡ್ಗೋಯ್ತು, ನನ್ನ ತೇಜಸ್ಸು ಉಡ್ಗೋಯ್ತು, ನನ್ನ ಸಾಮರ್ಥ್ಯ ಉಡ್ಗೋಯ್ತು, ನನ್ನ ದೃಷ್ಟಿ ಉಡ್ಗೋಯ್ತು. ಎಷ್ಟು ಸಾಮಾನ್ಯ ಆಗಿಬಿಟ್ಟೆ ಅಂತಂತಂದರೆ, ಊರಿನ ಹಳ್ಳಿ ಮಕ್ಕಳ ಥರ ಆಗಿಬಿಟ್ಟಿದೆ, ನನಗೇನು ಕಾಣ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ, ಬಂದಿದ್ದೀನಿ. ಮತ್ತು ಅಷ್ಟು ಸಾಧನೆ ಆಯ್ತಲ್ಲ ಅಂತಂದರೆ ಅವನು ಹೇಳ್ತಾನೆ, ದ್ರೌಪದಿ ಸ್ವಯಂವರ ಆದಾಗ ನಮ್ಮ ಮೇಲೆ ಎಷ್ಟು ಜನ ರಾಜರುಗಳು ಬಿದ್ದರು, ಎಲ್ಲ ರಾಜರುಗಳನ್ನು ಹೇಗೆ ಧ್ವಂಸ ಮಾಡಿ ಕಳಿಸಿದ್ವಿ. ಯಾರ ಶಕ್ತಿಯಿಂದ ನನಗೆ ಅರ್ಥ ಆಗ್ತಾ ಇದೆ ಈಗ, ಕೃಷ್ಣನ ಶಕ್ತಿಯಿಂದ ಅಲ್ವಾ. ರಾಜಸೂಯ ಯಾಗದಲ್ಲಿ ನಮ್ಮನ್ನು ಬಗ್ಗಿ ಹೊಡಿಬೇಕು ಅಂತ ಎಷ್ಟು ಜನ ರಾಜ ಮಹಾರಾಜರುಗಳು, ಶತ್ರುಗಳು ಚತುರಂಗ ಸೈನ್ಯ ತಗೊಂಬಂದರು, ಎಲ್ಲರನ್ನು ಧ್ವಂಸ ಮಾಡಿ ಕಳಿಸಿದ್ವಲ್ಲ ಯಾರ ಬಲದಿಂದ. ಭೀಮಸೇನ ಒಬ್ಬನೇ ಹೋಗಿ, ಜಗತ್ತಿನಲ್ಲಿ ಯಾರಿದ್ದಲೂ ಜರಾಸಂಧ ಸೋಲ್ಸೋಕ್ಕಾಗಿರಲಿಲ್ಲ, ಭೀಮಸೇನ ಒಬ್ಬನೇ ಹೋಗಿ ಜರಾಸಂಧ ಸೀಳಿ ಹಾಕಿಬಿಟ್ಟಲ್ಲ, ಅದು ಯಾರ ಶಕ್ತಿಯಿಂದ ಆಗಿರತಕ್ಕಂಥದ್ದು. ದ್ರೌಪದಿ ವಸ್ತ್ರಾಪರಣ ಆದಾಗ 5 ಜನ ಜಗದೇಕ ವೀರರು ಅಂತ ಕೂತಿದ್ವಲ್ಲ, ನಿಸ್ಸಹಾಯಕರಾಗಿ ಅಸಹಾಯಕರಾಗಿ ಕೂತಿದ್ವಲ್ಲ, ಅವಳ ಮಾನ ಹೋಗ್ತಾ ಇರೋವಾಗಲೂ ಅವಳ ಮಾನ ಸಂರಕ್ಷಣೆ ಮಾಡಿರತಕ್ಕಂಥವನು ಯಾರು? ಎಲ್ಲ ಜ್ಞಾಪಿಸ್ಕೊಳ್ತಾನೆ ಅರ್ಜುನ. ಇವಾಗ ಕುರುಕ್ಷೇತ್ರದ ಯುದ್ಧದಲ್ಲಿ ಅಷ್ಟು 11 ಅಕ್ಷೋಹಿಣಿ ಸೈನ್ಯ ನಾವು 5 ಜನ ಏನ್ರಿ ಮಾಡ್ತಾ ಇದ್ವಿ? ಕೇವಲ ತನ್ನ ಕಣ್ಣಿನ ಕುಡಿಗಣ್ಣಿನ ಕಡೆನೋಟದ ದೃಷ್ಟಿಯ ಕಿರಣದ ಆ ಒಂದು ತಂತುವಿನಿಂದ ಎಲ್ಲರ ಪ್ರಾಣಗಳನ್ನು ತಗೊಂಡ್ಬಿಟ್ಟಿದ್ದ, ಆಯುಸ್ ತಗೊಂಡ್ಬಿಟ್ಟು ಕೌರವರ ಅಷ್ಟು 11 ಅಕ್ಷೋಹಿಣಿ ಬಗ್ಗು ಬಡ್ದು ಸೋಲಿಸಿದ್ನಲ್ಲ, ಕೊಂದು ಹಾಕಿದ್ನಲ್ಲ ಆ ಕೃಷ್ಣ. ಜ್ಞಾಪಿಸ್ಕೊಳ್ತಾ ಇದ್ದಾನೆ ಎಲ್ಲರೂ. ನಾನು ಅವಿವೇಕಿ, ಈಗ ಹೇಳ್ತಾನೆ ಅರ್ಜುನ, ನಾನು ಅವಿವೇಕಿ. ಯಾರಿಗಾದರೂ ಸಾಧ್ಯ ಇದೆಯಾ? ಜಯದ್ರಥನನ್ನು ಸೂರ್ಯಾಸ್ತದ ಒಳಗೆ ಕತ್ತರಿಸಿ ಚೆಲ್ಲುತ್ತೀನಿ ಅಂತಂದೆ. ಜಯದ್ರಥನ ಸಂರಕ್ಷಣೆಗೆ ಕೋಟಿ ಕೋಟಿ ಜನ ಅಕ್ಷೋಹಿಣಿಯನ್ನು ನಿಲ್ಲಿಸ್ಬಿಟ್ರಲ್ಲ, ಸಾಧ್ಯ ಆಗ್ತಾ ಇತ್ತಾ? ಅಂತ ಸಾಧ್ಯವೇ ಇಲ್ಲದ ಅಸಾಧ್ಯವಾಗಿರತಕ್ಕಂಥ ಸೂರ್ಯಾಸ್ತದ ಒಳಗೆ ಜಯದ್ರಥನ ಮುಗಿಸತಕ್ಕಂಥ ನನ್ನ ಪ್ರತಿಜ್ಞೆ, ಅವಿವೇಕದ ಪ್ರತಿಜ್ಞೆ, ಅದನ್ನೂ ನಿಜ ಮಾಡಿದ್ನಲ್ಲ ಕೃಷ್ಣ. ಎಲ್ಲ ಜ್ಞಾಪಿಸ್ಕೊಂಡು ಹೇಳ್ತಾನೆ, ದೇವರ ದೇವ ಅಸಾಧ್ಯಗಳನ್ನು ಸಾಧ್ಯ ಮಾಡಿ ಏನೂ ಇಲ್ಲದ 5 ಜನ ಹುಡುಗರನ್ನ ಇವತ್ತು ಜಗತ್ತಿನ ಶ್ರೇಷ್ಠ ರಾಜರನ್ನಾಗಿ ಮಹಾರಾಜರನ್ನಾಗಿ ಮಾಡ್ದ. ಆದರೆ ಅವನು ಹೋದ, ಅದೇ ರಥ, ಅದೇ ಕುದುರೆಗಳು,
ಅದೇ ಬಿಲ್ಲು, ಅದೇ ಬಾಣ, ಅದೇ ಗಾಂಧೀವ, ಅದೇ ಅರ್ಜುನ. ಆ ಕೃಷ್ಣ ಹೋದ ಮೇಲೆ ಅವನ ಜೊತೆ ಇದ್ದಂಥ ಹೆಣ್ಣುಮಕ್ಕಳು, ಹೆಂಗಳಿಯರು ಎಲ್ಲರನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಅಂತ ರಥದಲ್ಲಿ ಕುಳಿಸ್ಕೊಂಡು ಬರ್ತಾ ಇದ್ದೀನಿ. ದಾರಿನಲ್ಲಿ 4-5 ಜನ ದನ ಕಾಯೋ ಹಳ್ಳಿ ಹುಡುಗರುಗಳು ಕಟ್ಟಿಗೆ ಇಟ್ಕೊಂಡು, ಕೋಲು ಇಟ್ಕೊಂಡು ನನ್ನ ಮೇಲೆ, ನನ್ನ ರಥದ ಮೇಲೆ ಜಗಳಕ್ಕೆ ಬಂದರು. ನಾನು ಗಾಂಡೀವ ಇದೆಯಲ್ಲ ಅಂತ ಗಾಂಡೀವನ್ನ ಎತ್ತಕ್ಕೆ ಹೋದೆ. ಗಾಂಡೀವನ್ನು ಎತ್ತಕ್ಕಾಗಲಿಲ್ಲ, ಮುಟ್ಟಕ್ಕೂ ಆಗಲಿಲ್ಲ. ಕಡೆಗೆ ಕುಸಿದು ಬಿದ್ದೆ. ಆ 4-5 ಜನ ದನಕಾಯ ಹುಡುಗರು ನನ್ನ ಸೋಲಿಸಿ ಕೃಷ್ಣನ ಹೆಣ್ಣುಮಕ್ಕಳನ್ನು ಕದ್ದುಕೊಂಡು ಹೋದರು. ಈ ಸ್ಥಿತಿಗೆ ನಾವು ಬಂದಿದ್ದೀವಿ ಈಗ. ಈ ಮಾತು ಧರ್ಮರಾಜನ ಕಿವಿಗೆ ಬಿದ್ದ ತಕ್ಷಣ ದೆನ್ ಆ್ಯಂಡ್ ದೇರ್ ಹಿ ಗಿವ್ಸ್ ಎ ಡಿಸಿಷನ್, ಜಡ್ಜ್ಮೆಂಟ್ ಕೊಡ್ತಾನೆ. ಕೃಷ್ಣ ಇಲ್ಲದ ಕಾಲದಲ್ಲಿ, ಕೃಷ್ಣ ಇಲ್ಲದ ಸ್ಥಳದಲ್ಲಿ ಒಂದು ಕ್ಷಣನೂ ಇರೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ವಿ ಡೋಂಟ್ ಹ್ಯಾವ್ ರೈಟ್ ಟು ಸ್ಟೇ ಇವನ್ ಫಾರ್ ಅ ಸೆಕೆಂಡ್ ಇನ್ ದ ಪ್ಲೇಸ್ ಅಟ್ ದ ಟೈಮ್ ವೆನ್ ಕೃಷ್ಣ ಈಸ್ ನಾಟ್ ಹಿಯರ್. ಅರಮನೆಗೆ ಬಂದರು. ಪರೀಕ್ಷಿತ ರಾಜನಿಗೆ, ಧರ್ಮರಾಜ ಮೊಮ್ಮಗನಾಗಿರತಕ್ಕಂಥ ಪರೀಕ್ಷಿತ ರಾಜನಿಗೆ ತಕ್ಷಣ ಪಟ್ಟ ಕಟ್ಟದ. ಮಧುರೆಯವನ್ನ ಕೃಷ್ಣನ ಮೊಮ್ಮಗನಾಗಿರತಕ್ಕಂಥ ವ್ರಜನಿಗೆ ಪಟ್ಟ ಕಟ್ಟಿದರು. ಎಲ್ಲ ರಾಜಭೂಷಣಗಳನ್ನು, ಆಭರಣಗಳನ್ನು, ಅಲಂಕಾರಗಳನ್ನು ಬಿಟ್ಟರು. ನಾರುಮಡಿಯನ್ನು ತೊಟ್ಟರು. ಅನ್ನಾಹಾರಗಳನ್ನು ಬಿಟ್ಟರು. ಮೌನವನ್ನು ಉಟ್ಟರು. ಮಹಾಪ್ರಸ್ಥಾನಕ್ಕೆ, ಉತ್ತರ ದಿಕ್ಕಿಗೆ, ಹಿಮಾಲಯದ ಕಡೆಗೆ ಹೆಜ್ಜೆ ಇಟ್ಟರು. ಒಬ್ಬೊಬ್ಬರೇ ಹೊರಟರು. ಈಗ ಮಹಾಪ್ರಸ್ಥಾನ ಆಯಿತು. ಪರೀಕ್ಷಿತ ಸಾಮ್ರಾಟನಾದ. ಹೇಗೆ ಸಾಮ್ರಾಟನಾದ ಅಂದರೆ, ರಾಮಚಂದ್ರನ ಹಾಗೆ, ಶಿಬಿ ಚಕ್ರವರ್ತಿಯ ಹಾಗೆ, ಧರ್ಮರಾಜನ ಹಾಗೆ ಅದ್ಭುತವಾಗಿರತಕ್ಕಂಥ ರಾಜ್ಯಭಾರ ಮಾಡ್ತಾ ಇದ್ದ. ಹಾಗೆ ರಾಜ್ಯಭಾರ ಮಾಡ್ತಿರುವಾಗ ಇದ್ದಕ್ಕಿದ್ದಾಗೆ ಅವನಿಗೊಂದು ಸುದ್ದಿ ಬಂತು. ಒಂದು ಮನೇಲಿ ಅತ್ತೆ ಸೊಸೆ ಜಗಳ ಆಡ್ತಾ ಇದ್ದಾರೆ. ಶಾಕ್ಡ್. ನನ್ನ ರಾಜ್ಯದಲ್ಲಿ ಅತ್ತೆ ಸೊಸೆ ಜಗಳನ, ಏನ್ರಿ ಇದು? ಅಷ್ಟೊತ್ತಿಗೆ ಇನ್ನೊಂದು ಸುದ್ದಿ ಬಂತು. ಅಣ್ಣ ತಮ್ಮಂದರು ಲಿಟಿಗೇಷನ್ಗೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಪರ್. ಅಣ್ಣ ತಮ್ಮಂದರು, ಸೋದರರು ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪ್ರಾಪರ್ಟಿಗೆ ಕೋರ್ಟ್ಗೆ ಹೋಗ್ತಾರಾ? ಏನಪ್ಪ ಇದು? ಇನ್ನೊಂದು ಸುದ್ದಿ ಬಂತು. ಎದ್ದ ತಕ್ಷಣ ಅವನ ಮನೆಯಲ್ಲಿ ಮಕ್ಕಳು ತಾಯಿ ತಂದೆಗೆ ನಮಸ್ಕಾರನೇ ಮಾಡ್ತಾ ಇಲ್ಲ. ಆಗ ಅಂದ್ಕೊಂಡ, ಕಲಿ ಪ್ರವೇಶ ಆಗೋಗಿದೆ. No.